ಕಮಲಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ವಿಜಯಾನಂದ್ ಭೇಟಿ ನೀಡಿದ್ದು ಸೂಕ್ತ ಸಮಯಕ್ಕೆ ಕಡತ ವಿಲೇವಾರಿ ಹಾಗೂ ದಾಖಲಾತಿ ಸುಸ್ಥಿತಿಯಲ್ಲಿರುವುದಕ್ಕೆ ತಹಸೀಲ್ದಾರ್ ಹಾಗೂ ಸಿಬ್ಬಂದಿ ವಿರುದ್ಧ ಕಿಡಿಕಾರಿದ್ದಾರೆ. ಕಮಲಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಅವರು ಅವಾಕ ಜಾವಕ ಭೂಮಿ ಕೇಂದ್ರ 371 ಜೆ ಪಿಂಚಣಿ ಜಾತಿ ಆದಾಯ ಆಧಾರ್ ಜನನ ಮರಣ ಪಡಿತರ ಹಾಗೂ ಆಧಾರ್ ಕೇಂದ್ರಗಳ ದಾಖಲಾತಿಗಳನ್ನು ಪರಿಶೀಲಿಸಿದರು. ಜನನ ಮರಣ ದಾಖಲಾತಿ ವ್ಯವಸ್ಥಿತವಾಗಿಲ್ಲ, ಇದರಿಂದ ನೀವು ಪಾರದರ್ಶಕ ವ್ಯವಸ್ಥೆ ಅಳವಡಿಸಿಕೊಂಡಿಲ್ಲ ಎಂದು ಕಿಡಿಕಾರಿದರು. ಆಧಾರ್ ಕೇಂದ್ರದ ಸಿಬ್ಬಂದಿ ಪವನ್ ಅವರನ್ನು ವಿಚಾರಣೆ ಮಾಡಿದರು. ಆಧಾರ್ ನೋಂದಣಿಯಲ್ಲಿ ಅಪ್ಡೇಟ್ ಮಾಡುವಲ್ಲಿ ಹೆಚ್ಚಿನ ದುಡ್ಡು ಕೀಳುತ್ತಿರುವ ಕುರಿತು ದೂರುಗಳಿವೆ. ಇದುವರೆಗೆ ಎಷ್ಟು ಆಧಾರ್ ಅಪ್ಡೇಟ್ ಮಾಡಿದ್ದೀರಿ, ಅಷ್ಟು ದುಡ್ಡು ನಿಮ್ಮಲ್ಲಿದೆ ತೋರಿಸಿ ಅಂದರು. ಆಗ ಆಧಾರ್ ಸಿಬ್ಬಂದಿ ಬಳಿ ಆಧಾರ್ ಅಪ್ಡೇಟ್ ಮಾಡಿದ್ದಕ್ಕಿಂತ 3-4 ಸಾವಿರ ಹೆಚ್ಚಿನ ಹಣ ಪತ್ತೆಯಾದವು. 2-3 ದಿನಗಳಿಂದ ದುಡ್ಡು ಕಟ್ಟಿಲ್ಲ ಸರ್, ಹೀಗಾಗಿ ನನ್ನಲ್ಲಿ ಬಾಕಿ ಉಳಿದಿವೆ ಎಂದು ಸಬೂಬು ನೀಡಿದರು. ಹಾಗಾದರೆ ನೀವು ಎಷ್ಟು ಆಧಾರ್ ಅಪ್ಡೇಟ್ ಮಾಡಿದ್ದೀರಿ ಎಂದು ದಾಖಲೆ ಏಕೆ ಕೊಟ್ಟಿಲ್ಲ ಎಂದರು. ಆಗ ಉತ್ತರಿಸಲು ಒಂದೇ ಸಮನೆ ತಡಬಡಿಸಿದ್ದಾರೆ. ಆಧಾರ್ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಕೂಡಲೇ ವರದಿ ಮಾಡುವಂತೆ ತಮ್ಮ ಜೊತೆಗಿದ್ದ ಸಿಬ್ಬಂದಿಗೆ ತಿಳಿಸಿದ್ದಾರೆ. ನಂತರ ಸಾಮಾಜಿಕ ಭದ್ರತೆ ಯೋಜನೆಯಡಿ ವಿವಿಧ ಪಿಂಚಣಿದಾರರ ಕಡತ ಪರಿಶೀಲಿಸಿದ್ದಾರೆ. ಅಲ್ಲದೆ ಅನೇಕ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆದಿದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮೊಹಮ್ಮದ್ ಮೊಹಸಿನ್ ಅಹಮದ್, ಗ್ರೇಡ್ ತಹಸೀಲ್ದಾರ್ ಶಿವಕುಮಾರ್ ಶಾಬಾ, ಡೆಪ್ಯೂಟಿ ತಹಸೀಲ್ದಾರ್ ಶರಣಬಸಪ್ಪ ಜಾಲಳಿ, ದೀಪಕ್ ಶೆಟ್ಟಿ ಮತ್ತು ಇನ್ನಿತರರು ಹಾಜರಿದ್ದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್. Concerned clerk has remitted the amount to the post office from 11/26 till date. 11/26 till date. ಮಾತಾಡೋದಲ್ಲ, ಒಂದು ದಿನ ಆದ ತಕ್ಷಣ ಅವ್ರು ತಗೊಂಡು ಬರಬೇಕು. ಸರ್ವರ್ ಇಶ್ಯೂ ಇಟ್ಕೊಂಡ್ಬಿಡು ನೀನೆ. ಸರ್ವರ್ ಇಶ್ಯೂ ಹತ್ರ ನಿಮ್ಗೆ ಯಾರು ಎಂಟರ್ ಇರುತ್ತೆ, ಈಗ ಅವ್ರು ಸರ್ವರ್ ಇಶ್ಯೂ ಐತೆ ಅಂತ ಇಟ್ಕೋಬೇಕು. ದುಡ್ಡು ಒಟ್ಟು ಬರಂಗಿಲ್ಲ. ನೀನು ಅವ್ನು ಹೊಟ್ಟೋಗ್ಬಿಟ್ನಪ್ಪ. ಒಂದು ವೇಳೆ ನೀನೆಲ್ಲ ದುಡ್ಡು ಕೊಟ್ಟಿರ್ತೀಯ, ಒಂದೆರಡು ದುಡ್ಡು ಕೊಟ್ಟಿರ್ತೀಯ, ಹೋದ ದೇವ್ರ ಪಾದ ತೀರ್ಕೊಂಡ, ಯಾರು ಕೊಡ್ತಾರೆ? ಯಾಕಂದ್ರೆ ಅಲ್ಲಿವರೆಗೂ ಹೋಗೋದಿಲ್ಲ. ನಿಮ್ ತಲೆಗೆ ಹೋಗ್ಲಿ ಅಂತ ಕೇಳ್ತೀನಿ ನಾನು. ನೋಡಿ, ಎಕ್ಸಾಮಿನ್ ರೈಟಿಂಗ್ ಅಂತ ತಗೊಳ್ಳೋದಲ್ಲ. ವ್ಯವಹಾರದಲ್ಲಿ ನೀನ್ ಇಷ್ಟ ಪದ ಯೂಸೇ ಮಾಡಿಲ್ಲ ಅಂತ ಹೇಳ್ತೀನಿ, ಅಂತ ಹೇಳ್ತೀನಿ. ನಾನು ಅಧಿಕಾರಿ, ನಾನ್ ನಿನಗೆ ನೇರವಾಗಿ ಹೇಳ್ತೀನಿ. ಪಬ್ಲಿಕ್ ಹೇಳೋದಲ್ಲ. ನಾನು ಅದಕ್ಕೆ ಒಂದೇ ದಿನಕ್ಕೆ ಇಮಿಡಿಯೇಟ್ ಆಗಿ ಕಟ್ಟಬೇಕು. ನೀನು ಇವತ್ತು ಮುಗಿದು ನಾಳೆ ಬೆಳಗ್ಗೆ ನೀನ್ ಕಟ್ಟಿ ಮೇಲೆ ಪ್ರಾರಂಭ ಮಾಡ್ಬೇಕು ಕೆಲಸ. ದುಡ್ಡು ಕಟ್ಟದೇನೆ ನೀನ್ 5 ದಿನ 6 ದಿನದ್ದು ದುಡ್ಡು ಇಟ್ಕೊಂಡು ಕೂತಿದ್ರೆ ಎಲ್ಲಿದೆ? ನೀನ್ ಅಲ್ಲಿ ಕೊಟ್ಟಿದ್ದೀನಿ ಅಂತ್ಯ, ಅವ್ರು ಯಾರು ಕೊಟ್ಟಿದ್ದೀನಿ ಅಂತ್ಯ. ಈಗ ತಗೊಂಡ್ ಬರೋದಲ್ಲ, ಸರಿಯಾಗಿ ಮಾಡಿ ಪ್ರತಿದಿನ. ನಿಮ್ ಇಷ್ಟು ದಿನ 1-1-26 ಇಟ್ಕೊಂಡಿಲ್ಲ ಅಂದ್ರೆ ಇವ್ಗೊಂದು ನೋಟಿಸ್, ಇವ್ನ ಹೆಸರು ಬರ್ಕೊಳ್ರಿ. ಹೆಸರು ಬರ್ಕೊಂಡು ಒಂದು ನೋಟಿಸ್ ಮಾಡೋಣ. ಕಟ್ಟದಲ್ಲ, ಒಂದಿನ ಪರವಾಗಿಲ್ಲ. 1ನೇ ತಾರೀಕಿಂದನೂ ಕಟ್ಟಿಲ್ಲ ಅಂದ್ರೆ ಅರ್ಥ ಇಲ್ಲ. ಎಕ್ಸಾಮಿನ್ ದಿಸ್ ಈ ವರ್ಕ್ ನಡೀತಾ ಇದೆ. ಇಲ್ಲಿ ಯಾರು ಇವ್ರು ಯಾರು ಕೂತಿರೋದು? ಏನ್ ಸೇರಿಸ್ತಿದಾರ್ರಿ? ಬರ್ತ್ ಅಂಡ್ ಡೆತ್ ಇವ್ರೊಬ್ರು ಸೇರಿಸ್ತಿದ್ದಾರೆ ಅಷ್ಟೇನೆ ಕೆಲಸ. ಬರ್ತ್ ಅಂಡ್ ಡೆತ್, ಇನ್ವರ್ಡ್ ಔಟರ್ ವರ್ಡ್ ಕಡಿಮೆ ಕಾಣ್ತದೆ. ಏನ್ ಮಾಡ್ತಾರೆ ಈಗ? ಇನ್ವರ್ಡ್ ಔಟ್ವರ್ಡ್ EMI ಎಂಟ್ರಿ ಮಾಡ್ತಾರೆ. ಇನ್ವರ್ಡ್ ಔಟ್ವರ್ಡ್ ಬರಿಬೇಕಲ್ಲ ಎಷ್ಟು ದುಡ್ಡು ಬಂದೈತೆ ಅಂತ. 27/12 ಲಾಸ್ಟ್ ಬರ್ದಿದ್ದೀರಾ. ಮಿಕ್ಕದ್ದು ಎಲ್ಲಿ? ಪೋಸ್ಟ್ ಆಫೀಸ್ ಸರ್ವರ್ ಬಂದಿದ್ದಾರೆ. 3 ದಿವಸ ಡೈಲಿ ಎಂಟ್ರಿ ಮಾಡ್ಬೇಕಲ್ಲ. ಡೈಲಿ ಎಲ್ಲಿ ಕಟ್ಟಿದ್ಯಾ? ಪೋಸ್ಟ್ ಆಫೀಸ್ 3 ದಿವಸ. ಇದು ಲಾಸ್ಟ್ 31/12/2025. 3 ದಿವಸದ ಪೋಸ್ಟ್ ಆಫೀಸ್ ಕೊಟ್ಟು ಬಂದ. ಏನ್ಕೆ? ಅದು ಯಾಕೆ ಕೊಟ್ಟೆ ಯಾಕೆ ಬರ್ಬೇಕು? ಅಲ್ಲೇ ಏನ್ ತಗೊಳಲ್ವಾ ದುಡ್ಡು? ಸರ್ವರ್ ಇದ್ದಿಲ್ಲ ಸರ್ ಅವ್ರ ಹತ್ರ 3 ದಿವಸ. ನೋಡ್ರಿ, ದಿಸ್ ಇಸ್ ಹ್ಯಾಪನ್. ಯಾರು ಗೊತ್ತು? ಇದನ್ನೇ ರಿಯಸ್ ರಿಟೈನ್ ದಟ್ ಮನಿ. ಹೋಗಿ 3 ದಿನದ ದುಡ್ಡಲ್ಲಿ ಕೊಟ್ಟು ಬಂದಿನಿ ಸರ್. ದುಡ್ಡು ಯಾಕೆ ಕೊಡ್ತೀಯಾ? ಹಂಗೆ ದುಡ್ಡು ಕೊಟ್ಬಿಟ್ಟು ಕಟ್ಟೋದ್ಮೇಲೆ ಮಾತ್ರ ಫೋನ್ ಮಾಡಿ ಇದು ಕೊಟ್ಟು ಬಂದಿಲ್ಲ. ಏನ್ ಮಾಡ್ತೀರಿ? ನಾವು ಬರ್ಬೇಕಾ? ಏನ್ ಲೋಕಾಯುಕ್ತದವ್ರೆ ಬರ್ಬೇಕಾ ಇದನ್ನೆಲ್ಲ ಸರಿ ಮಾಡ್ರಿ ಅಂತ ಹೇಳಕ್ಕೆ? ಕುತ್ಕೋತೀರಾ, ಬರ್ತೀರಾ? ಇನ್ನೇನ್ ಮಾಡಿದೀರಾ ಇವತ್ತೆಲ್ಲ? ನೀವು ಏನ್ ಕೆಲಸ ಮಾಡಿದೀರಾ ಬೆಳಿಗ್ಗೆಯಿಂದ? ಸರ್ವಿಸ್ ಟು ಅದರ್ ಪರ್ಪಸ್. ರೆಕಾರ್ಡ್ ರೂಮ್ ಸ್ಕ್ಯಾನಿಂಗ್ ಡಿಜಿಟಲೈಸೇಷನ್ ನಡೀತದೆ. ಬಹಳಷ್ಟು ಕೆಲಸ ಆಯ್ತು.
ರೆಕಾರ್ಡ್ ರೂಮ್ ಡಾಕ್ಯುಮೆಂಟ್ ಇಶ್ಯೂ ಇದೇನಿದೆ ಹಿಂಗ ಅಡ್ಡ ಇಟ್ಬಿಡು ಏನದು ಇವೆಲ್ಲ ಇದು ಇಡೋ ರೀತಿನಾ ಅದು ಇಡೋ ರೀತಿನಾ ಅದು ಇದ ರೆಕಾರ್ಡ್ನಾಗೆ ಇಡಬೇಕ ಅಲ್ಲಿ ತಗೊಂಡೋಗಿ ಸಿಕ್ಕಾಪಟ್ಟೆ ಇದೆ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿ ಹಾ ಡಿಸ್ಪೋಸಲ್ ನೀವೇ ಇಟ್ಕೊಂಡು ಹೆಂಗಂದ್ರೆ ಹಂಗೆ ಇಟ್ಬಿಡೋದು ನೋ 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 ಪ್ರಾಪರ್ ಇಲ್ಲ ಇವ್ರು ಶಿರಸ್ತದಾರಂತೆ ಇವ್ರ ಟೇಬಲ್ ಮೇಲೆ ಇದೇ ಇಲ್ಲ ಎಲ್ಲಿ ಬರ್ದಿದೆ ನಿಮ್ದೆಲ್ರಿ ಶಿರಸ್ತದಾರ ಅಂತ ಎಲ್ಲಿದೆ ಇದನ್ನ ಇಟ್ಕೊಳಕ್ ಆಗೋದಿಲ್ಲ ಏನ್ ಶಿರಸ್ತದಾರ ಅಂತ ಕಾಣ್ತಿರೋ ಏನೋ ನೋಡಿ ಇದು ಮೋಸಿನವ್ರೆ ನೋ ನನಗೆ ಇದು ಫಾರ್ಮ್ 7 ಫೈಲ್ಡ್ ಇಲ್ಲ ನಂಬರ್ ಆಫ್ ಅಪ್ಲಿಕೇಶನ್ಸ್ ಫೈಲ್ಡ್ ಅಂಡರ್ ಫಾರ್ಮ್ ನಂಬರ್ 7 ಫಾರ್ ಡಿಲೀಷನ್ ಆಫ್ ನೇಮ್ ಫ್ರಮ್ ದಿ ವೋಟರ್ಸ್ ಲಿಸ್ಟ್ ಎಷ್ಟು ರಿಸೀವ್ ಆಗಿದೆ ಜನವರಿಯಿಂದ ಎಷ್ಟು ರಿಸೀವ್ ಆಗಿದೆ 1 to 6 ಜನವರಿ 6 ದಿನದ ಫಾರ್ಮ್ ನಂಬರ್ 7 ಕೊಡ್ರಿ ನೀನೇ ಇಷ್ಟೊಂದು ಹುಡುಕಿದ್ರೆ ನಾನು ಇನ್ನೆಷ್ಟು ಹುಡುಕ್ಬೇಕು ಫಾರ್ಮ್ ನಂಬರ್ 7 ಹೇಳ್ರಿ ಬೇಡ ಬಿಡಿ ಆಯ್ತು ಫಾರ್ಮ್ ನಂಬರ್ 7 ಎಷ್ಟು ಬಂದಿವೆ ಅಪ್ಲಿಕೇಶನ್ ಟೋಟಲ್ ಹೇಳ್ರಿ ಈ ವರ್ಷ ಜನವರಿದ ಹೇಳ್ರಿ ಜನವರಿಯಿಂದ ಡಿಸೆಂಬರ್ವರೆಗೂ